गौर से देखो एक बार इस जगह को। ये है मिस्टर इंडियन हैकर स्टूडियो और इस ಗುರು ಸದ್ಯದಲ್ಲೇ ಹೋಗ್ತಾ ಇದ್ದೀನಿ ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರು ಸಿಗ್ತಾರೋ ಸಿಗಲ್ಲೋ ಗೊತ್ತಿಲ್ಲ. ಒಟ್ಟು ಮನೆ ಅಂತೂ ತೋರಿಸ್ತೀನಿ. 20 ನಿಮಿಷ ಗಾಡಿ ಇದೆ, 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಇದೆ. ಸೊ ಹೋಗೋಣ. ಗಾಡಿ ಹೆಂಗೋ ರೆಡಿ ಇದೆ. ದಾರಿ ತಗ ಬಿಡ್ತಾರೆ ಇವರು. ಇನ್ನು ಅರ್ಧ ದಾರಿ ತಗ ಬೇರೆ ಗಾಡಿ ಇಟ್ಕೊಬೇಕು. ಅಜ್ಮೀರಿಂದ ಒಂದು 10 ರಿಂದ 11 ಕಿಲೋಮೀಟ್ರ್ ಆಗುತ್ತೆ. ಸೊ ರಾಜಸ್ಥಾನದ ಟೆಂಪೋಲಿ ಫಸ್ಟ್ ಟೈಮ್ ಪ್ರಯಾಣ. ಸೊ ಇದಂತೂ ರೋಮಾಂಚನ. ಸೊ ಚಲೋ ಗಾಯ್ಸ್, ಹಿಂಗೆ ನಾ ವಿಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿ ಹೋದ ತಕ್ಷಣ ಏನೇನಾಗುತ್ತೋ ಗೊತ್ತಿಲ್ಲ. ಅವ್ರ ಮನೆ ಅಂತೂ ತೋರಿಸ್ತೀನಿ. ಅವನು ಇರ್ತಾನೋ ಇಲ್ಲೋ ಗೊತ್ತಿಲ್ಲ. ನೋಡಿ ಗಾಡಿಯಿಂದ ಗಾಡಿ ಎದುರುಗಡೆ ಹೆಂಗಿದೆ ಸರ ಗಾಯ್ಸ್. ನಮ್ಮ ಇಂಡಿಯನ್ ಹ್ಯಾಕರ್ ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಟೀಮ್ ಅವ್ರು ಸಿಕ್ಕಿದ್ದಾರೆ, ಮನೀಶ್ ಅಣ್ಣ ಅಂತ. ಸೊ ಫೈನಲಿ ತುಂಬ ಹುಡುಕಿ ಲಾಸ್ಟನ್ನ ಫಾರ್ಚುನರ್ ಗಾಡಿಯಿಂದ ಸಿಕ್ಕಿದ್ರು. ನಾನು ಕರೆದೆ, ಅವಾಗ ಬಂದು ಸಿಕ್ಕಿಲ್ಲ. ದಿಲ್ರಾಜ್ ಅಣ್ಣ ಇವಾಗ ಬಂದಿಲ್ಲ. ಸೊ ನಮಸ್ಕಾರ, ನಮ್ಮ ಕರ್ನಾಟಕದಲ್ಲಿ ನಮಸ್ಕಾರ ಅದೊಂದು ಗೊತ್ತಿದೆ ಚೆನ್ನಾಗಿ. ಸೊ ತುಂಬ ಖುಷಿ ಆಯಿತು. ಫಾರ್ಚುನರ್ ಹಿಂಗಿದೆ ಗಾಡಿ ನೋಡಿ. ದಿಲ್ರಾಜ್ ಅವರ ಹಳೆಯ ಮನೆಗೆ ಬಂದಿದ್ದೀನಿ. ಎಲ್ಲಿದೆ ಅಂತ ನೋಡ್ತಾ ಇರ್ಬೋದು. ನಾನು ಹಿಂದೆ ಕಾಣ್ತಾ ಇದ್ದಿಲ್ಲ, ಇದೇ ಬಿಲ್ಡಿಂಗು ರೆನ್ಯುವೇಷನ್ ಮಾಡಿಸಿದ್ದಾನೆ ನೋಡಿ. ಮನೆಯೇ ಇದೆ. ಅವನ ಜ್ಞಾಪಕಕ್ಕೋಸ್ಕರ ಪೇಂಟ್ ಎಲ್ಲ ಹೊಡ್ಕೊಂಡಿದ್ದಾನೆ ನೋಡಿ. ಆಗತ್ತೆ ಗುರು, ನಾನು ಅಂದ್ಕೊಂಡಂಗೆ ಆಯಿತು. ಫಸ್ಟಿಗೆ ಅವ್ರು ಇರಲಿಲ್ಲ. ತೋ ನಾ ಹೇಳಂಗೆ ಆಯಿತು. ಬರೀ ಸುಳ್ಳು ಹೇಳಿದ್ದು ಸೆಕ್ಯೂರಿಟಿ ಗಾರ್ಡು. ಇಲ್ಲ ಯಾರು ಬಂದರು ಇಲ್ಲ ಹೇಳಿ ಕಳ್ಸೋದು. ದೇವಸ್ಥಾನದ ಬಡೇಲಿ ಏರಿಯಾದಲ್ಲಿ ಇರ್ತಾರೆ. ತೋಟ, ಹೊಲ, ಗದ್ದೆ ಎಲ್ಲಿ ನೋಡ್ರಿ. ವೀಡಿಯೋ ಮಾಡ್ತಾಯಿದ್ರೆ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಷನ್ ಗುರು. ಯಾಕೆ ಮಾಡ್ತಿದ್ಯಾ, ಏನಕ್ಕೋಸ್ಕರ ಮಾಡ್ತಾಯಿದ್ಯಾ ಅಂತ ಕೇಳಿದ್ರು. ನಾವು ಇಂಡಿಯನ್ ಹ್ಯಾಕರಿಗೆ ಅಂತ ಹೇಳಿದೆ ಅಷ್ಟೇ. ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಸುಮ್ಮನೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ ನೋಡಿ. ಇಲ್ಲಿ ನೋಡಿ ಒಂದೊಂದು ಕುರಿಗಳು ಹೆಂಗಿದೆ ನೋಡಿ, ಎಮ್ಮೆಗಳು ನೋಡಿ. ಅಯ್ಯ ಇಲ್ಲಿ ನೋಡಿ ಆಕಳು ಕುರಿಗಳು. ಇಲ್ಲಿ ನೋಡಿ ಎಮ್ಮೆಗಳು. ನನ್ನ ಹೈಟಿಗೆ ಎಮ್ಮೆಗಳಿದೆ ಅಷ್ಟು. ಗುಜರಾತ್ ಕಡೆ ಎಲ್ಲ ಇದೇ ಥರ ಎಮ್ಮೆಗಳು. ನನ್ನ ಇಷ್ಟೊತ್ತು ಹೈಟಾಗಿ ಎಮ್ಮೆಗಳಿದೆ. ವೀಡಿಯೋ ಮಾಡಿದ್ರೆ ಸ್ವಲ್ಪ ಕಿರಿಕ್ ಮಾಡ್ತಾರೆ ಜನಗಳು. ಯಾಕಂದರೆ ಯಾಕೆ ವೀಡಿಯೋ ಮಾಡ್ತಾಯಿದ್ದೀಯ ಅಂತ ಹೇಳ್ತಾರೆ. ಇಂಡಿಯನ್ ಹ್ಯಾಕರ್ ಗರ್ ದೊಡ್ಡ ಜನ ಅಂತ ಹೇಳಿದೆ. ಓಕೆ ಚಲೋ ಆಗಿಲ್ಲ. ಮನೀಶ್ ಅಣ್ಣ ಸಿಕ್ಕಿದ್ರು. ಅವ್ರ ಫಾರ್ಚುನರ್ ಗಾಡಿಯಲ್ಲಿ ಬಂದೆ ನಾನು. ಬರ್ತಾ ಸಿಕ್ಕಿದ್ರು. ರಸ್ತೆ ಮೇಲೆ ಹಂಗೆ ನಿಂತ್ಕೊಂಡಿದ್ದೆ, ಸ್ವಲ್ಪ ಹೊತ್ತು ಕಾಯ್ತಾ ಕೂತಿದ್ದೆ. ಯಾರು ಬರ್ತಾರೆ ಹೊರಗಡೆ ಟೀಮ್ ಮೆಂಬರ್ಸ್ ಅಂತ. ಅವ್ರ ಗಾಡಿಯಲ್ಲಿ ಕೂತಿರು. ಸ್ವಲ್ಪ ವೀಡಿಯೋ ಡಿಲೀಟ್ ಮಾಡಿಸ್ಬಿಟ್ರು. ಬೇಡ ತೆಗಿ ಅಂತ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಫಾರ್ಚುನರ್ ಗಾಡಿಯಲ್ಲಿ ಕೂತಿದ್ದೆ. ಸೊ ಏನು ಮಾಡೋದು, ಅವ್ರು ಶೂಟ್ ಮಾಡೋಕ್ಕೆ ತೆಗ್ದಿದ್ದ ಫೋಟೋನ ಡಿಲೀಟ್ ಮಾಡಿಬಿಟ್ರು. ಗಾಡಿ ವಾಶಿ ಕೊಟ್ಟಿದ್ದಾರೆ ಆ ಕಡೆ. ಸ್ವಲ್ಪ ಟೈಟ್ ಇಟ್ಕೊತೀನಿ, ಯಾಕಂದರೆ ಹುಡುಗರು ಕುಟಾಪತಿ ಜಾಸ್ತಿ ಇದೆ. ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಇಂಟ್ರೆಸ್ಟಿಂಗ್ ಜೊತೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್. ನೆಕ್ಸ್ಟ್ ಬ್ಲಾಗ್ ಬೈ.